ಅನಾಹುತ ಅನಾಹುತ ಕಾಣ್ತೈತ್ರಿ. ಹಿಂಗೆ ನಮ್ಮ ಹೇರ್ ಸ್ಟೈಲು ಬೆಂಕಿ. ಇವತ್ತು ಬೆಳಿಗ್ಗೆ ಬಸ್ ಸ್ಟ್ಯಾಂಡ್ ಅಲ್ಲಿ ಬಸ್ಸು ಕಾಯ್ತಿರ್ಬೇಕಾದ್ರೆ ಬಸ್ ಬರ್ಲಿಲ್ಲ. ದೇವ್ರ ತರ ನಮ್ಮ ಅಣ್ಣ ಬಂದ್ರು. ಆಮೇಲೆ ನಮ್ದೇವ್ರ ಕೈಲಿ ನಾವು ಕಾಲೇಜ್ ಕಂಡ್ರೆ ಡ್ರಾಪ್ ಹಾಕ್ಸ್ಕೊಂಡು ಕಾಲೇಜ್ ಹತ್ರ ಹೋಗಿ ಕಾಲೇಜ್ ಒಳಗಡೆ ಒಂದು ವಿಡಿಯೋ ಮಾಡ್ಕೊತಿರುವಾಗ ನಮ್ಮ ಬೈ ಸಿಕ್ಕಿದ್ರು. ಅವರು ನಮ್ಮ ಹೇರ್ ಸ್ಟೈಲ್ ಬಗ್ಗೆ ಏನ್ ಹೇಳಿದ್ರು ಅಂತ ನೀವೇ ಕೇಳಿಸ್ಕೊಳ್ಳಿ. ಇದ್ರಿ ನಮ್ಮ ಹೇರ್ ಸ್ಟೈಲ್ ಅನಾಹುತ ಅನಾಹುತ ಕಾಣ್ತೈತ್ರಿ. ಹಿಂಗೆ ಹಿಂಗೆ ನಮ್ಮ ಹೇರ್ ಸ್ಟೈಲು ಬೆಂಕಿ. ಗಾಯ್ಸ್ ಅಷ್ಟೊಂದು ಚೆನ್ನಾಗಿದ್ದೀರಾ? ಕಂದಲೇ ಏನೋ 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 ಏನ್ ಸ್ಪಾಟ್ ಆಗಿದೆಯಲ್ಲಿ. ಅದೆಲ್ಲ ಮುಗಿಸ್ಕೊಂಡು ನಾನು ನಮ್ಮ ಕ್ಲಾಸ್ಗೆ ಹೋದೆ. ನಮ್ಮ ಕ್ಲಾಸ್ಗೆ ಹೋದ ತಕ್ಷಣ ಕನ್ನಡ ಸರ್ ಬಂದು ಪಾಠ ಓದಪ್ಪ ಅಂತಂದ್ರು. ಸ್ಟೋರಿ ಮೈ ಬಾಯ್ ಶ್ಯಾಮ. ಒಂದು ನಿಮಿಷ ದಂಗು ಬಳಿ ನೋಡಿ ಧ್ವಜವಂದನೆಯ ಪೂರ್ತಿಯನ್ನು ವೆಂಕಣ್ಣ ಕೀಪ್ ಇಟ್ ಟು ಯುವರ್ ಸೆಲ್ಫ್. ರಾಯರ ತನಕ ಈ ಸುದ್ದಿ ಹೋಗೋಗಡ ಬೇಡ. ಹಂಗೆ ಈ ಲೋಪರನ್ ಮಕ್ಳು ನಾನು ಓದಿರೋ ವಿಡಿಯೋ ನನಗೆ ಗೊತ್ತಿಲ್ಲಂಗೆ ಮಾಡ್ಬಿಟ್ಟವ್ರೆ. ಹಂಗೆ ಆ ಲೋಪರನ್ ಮಕ್ಳು ಎತ್ತು ಲೋಪರನ್ ಮಕ್ಳು ಅಂತ ಬೈಕೊಂಡು ನಾವು ಕಾಲೇಜ್ಗೆ ಒಂದು ಆಟ ಹೇಳ್ಬಿಟ್ಟು ವಾಪಸ್ ಬಂದು ಬಿಳಿಕೆರೆ ಬಸ್ ಸ್ಟ್ಯಾಂಡ್ ಅಲ್ಲಿ ಕಲ್ಯಾಣ ತಿಂತಿರ್ಬೇಕಾರೆ ನಮ್ಮ ಸುದೀಪಣ್ಣ ಸಿಕ್ತು. ಅವ್ರಿಗೂ ಒಂದು 10 ರೂಪಾಯಿ ಕಲ್ಯಾಣ ತಗೊಳ್ಬಿಟ್ಟು ನಾನು ಅವ್ರ ಜೊತೆ ಹೋಗಿ ಮಠ ಬಸ್ ತಿನ್ಕೊಂಡು ಬಂದು ನಾವು ಬಸ್ ಸ್ಟ್ಯಾಂಡ್ ಬಂದ ತಕ್ಷಣ ನಮ್ಗೊಂದು ಬಸ್ ಸಿಕ್ತು. ಅದೇ ಬಸ್ ಹತ್ಕೊಂಡು ನಾನು ನಮ್ಮೂರ್ಗೆ ಬಂದು ನಾನು ಬಂದಿದ್ದ ಬಸ್ಗೆ ಒಂದು ಟಾಟಾ ಹೇಳ್ತಾ ನಾನು ದಾರಿಲಿ ನಡ್ಕೊ ಬರ್ತಿರ್ಬೇಕಾರೆ ಈ ಬೈ ಸಿಕ್ಕಿದ್ರು. ನೋಡಿ ಅವನು ನನ್ನ ಮನೆ ತಗ ಡ್ರಾಪ್ ಮಾಡಿದ್ದೆ. ಅವ್ನಿಗೆ ಒಂದು ಥ್ಯಾಂಕ್ಸ್ ಹೇಳ್ತಾ ಥ್ಯಾಂಕ್ ಯು. ಆಮೇಲೆ ನಮ್ಮ ಮನೆ ಒಂದಷ್ಟು ಮರಗಳಿದ್ದು ಆ ಮರಗಳನ್ನ ಪಾಲಿಸು ಕಳಿಸ್ಬೇಕಾಯ್ತು. ಆ ಮರಗಳನ್ನ ಪಾಲಿಸು ಕಳ್ಸಕ್ಕೆ ನಾನು ಸ್ವಲ್ಪ ಹೆಲ್ಪ್ ಮಾಡಿ ಊಟ ಮಾಡ್ಕೊಂಡು ಮಲಗಿ. ಇವತ್ತಿನ ಕತೆ ಯಾರಿಗಾದ್ರು ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ, ಒಂದೇ ಒಂದು ಫಾಲೋ ಮಾಡಿ ಅಂತ ಕೇಳ್ತಾ ಇವತ್ತಿನ ಕತೆನ ಮುಗಿಸ್ತಾ ಇದ್ದೀನಿ.